ಪುಲಿಕೇಶಿನಗರ ಠಾಣಾ ವ್ಯಾಪ್ತಿಯಲ್ಲಿ ಅಜಿತ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಸಂಬಂಧ ಇಬ್ಬರು ಕೊಲೆ ಆರೋಪಿಗಳ ಬಂಧನ ಮಾಡಲಾಗಿದೆ. ಕಿರಣ್, ರಾಹುಲ್ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಪುಲಿಕೇಶಿನಗರ ಪೊಲೀಸರಿಂದ ಆರೋಪಿಗಳ ಬಂಧನವನ್ನ ಮಾಡಲಾಗಿದೆ. ಪುಲಿಕೇಶಿನಗರದಲ್ಲಿ ಯುವಕ ಅಜಿತ್ನ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೂರ್ವ ವಿಭಾಗ ಡಿಸಿಪಿ ದೇವರಾಜ್ ಹೇಳಿಕೆಯನ್ನು ನೀಡಿದ್ದಾರೆ. ಜುಲೈ 3ರಂದು 6:30 ಸುಮಾರಿಗೆ ಕೊಲೆಯ ಮಾಹಿತಿ ಸಿಕ್ಕಿತ್ತು. 30 ವರ್ಷದ ಯುವಕ ಅಜಿತ್ನ ಕೊಲೆಯಾಗಿರುತ್ತೆ. ದೇವನಹಳ್ಳಿ ಐಟಿಸಿ ಕಂಪನಿಯಲ್ಲಿ ಹೆಲ್ಪರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಕಿರಣ್, ರಾಹುಲ್ ಹಾಗೂ ಮೃತನ ಮಧ್ಯೆ ಗಲಾಟೆ ಆಗಿರುತ್ತೆ. ಜೂನ್ 19ರಂದು ಕಿರಣ್ನ ಬರ್ತ್ಡೇ ದಿನ ಗಲಾಟೆ ಆಗಿರುತ್ತೆ. ಅಂದಿನಿಂದ ಹೊಂಚು ಹಾಕಿ ಕೊಲೆಯನ್ನು ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಇನ್ನು ಇನ್ನಿಬ್ಬರ ಮೇಲೆ ಅನುಮಾನವಿದೆ. ಸಿಸಿಟಿವಿ ಆಧಾರದಲ್ಲಿ ಕೆಲವರನ್ನ ತನಿಖೆಯನ್ನ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ಮೊನ್ನೆ ಅಂದ್ರೆ ಜುಲೈ 3ನೇ ತಾರೀಕು ಬೆಳಗಿನ ಜಾವ ಸುಮಾರು 6:30ರಿಂದ 7 ಗಂಟೆಗೆ ನಮ್ಮ ಪುಲಿಕೇಶಿನಗರ ಪೊಲೀಸ್ ಠಾಣೆಗೆ ಮಾಹಿತಿ ಬರುತ್ತೆ, ಇಲ್ಲೊಂದು ವ್ಯಕ್ತಿ ಕೊಲೆ ಆಗಿದೆ ಅಂತ.